ಬ್ರಿಟಿಷ್ನ ರೂಲಿಂಗ್ ಆದ್ಮೇಲೆ ಪುನಃ ಹೊಸ ಬ್ರಿಟಿಷ್ ಓಲಾ ಹೋಗ್ಬಿಟ್ಟು ಅವ್ರು ಎಂಟೈರ್ ಸ್ಟೇಟ್ ನ ಸತ್ಯನಾಶ ಮಾಡ್ಬೋದು. ಈಗ ಹೊಸದಾಗಿ ನಮ್ಮ ಯಾತ್ರೆ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಯಾರೋ ಆಂಧ್ರ ಪ್ರದೇಶದಲ್ಲಿ ಇರೋರು ಇದು ಆ್ಯಪ್ ಮಾಡಿದ್ದಾರೆ. ಆ್ಯಪ್ ಮಾಡ್ಲಿಕ್ಕೆ ನಮ್ದೇನು ಎಗರಿಸ್ಟ್ ಇಲ್ಲ. ಒಂದು ಸರ್ಕಾರ 26 ರೂಪಾಯಿ ಅಂತ ನಿರ್ಣಯ ಮಾಡಿದೆ ನಮ್ಮ ರೇಟ್ 1 ಕಿಲೋಮೀಟರ್ಗೆ ಟ್ಯಾಕ್ಸ್ ರೇಟ್. ಈಗ ಯಾವಾಗಲೂ ಬಾಡಿಗೆ ಅಪ್ ಅಂಡ್ ಡೌನ್ ಇರುತ್ತೆ. ಮಂಗಳೂರಿಂದ ಇಲ್ಲಿ 2000 ಇರುತ್ತೆ, ಇಲ್ಲಿಂದ ಹೋಗುವಾಗ 1000 ಈ ತರ ಇರುತ್ತೆ. ಆದ್ರೆ ಪರ್ಟಿಕ್ಯುಲರ್ಲಿ ಇಡೀ ಕರ್ನಾಟಕದಲ್ಲಿ 3000 ಟ್ಯಾಕ್ಸಿ ಮಾಲೀಕರು ಇರೋದು, ಅದನ್ನು ಸಿಂಗಲ್ ಆಪರೇಟರ್ಸ್ 98% ಓನರ್ ಡ್ರೈವರ್ಸ್ ಇರೋದು ಉಡುಪಿನಲ್ಲಿ. ಅವ್ರ ಜೀವ ಆಧಾರನೇ ಈ ಟೂರಿಸ್ಟ್ ಮೇಲಿದೆ, ಆ ವೆಹಿಕಲ್ ಮೇಲಿದೆ. ಅವರವರೆಲ್ಲ 25 ವರ್ಷ ಹೆಂಗಿದ್ದಾರೋ ಹಂಗೆ ಅದೇ ಪರಿಸ್ಥಿತಿಯಲ್ಲಿ ಇಲ್ಲಿರೋದು. ಈ ತರ ಇರುವಾಗ ಈ ನಮ್ಮ ಯಾತ್ರೆ ಅಂತ ರೇಟ್ ಅತಿ ಕಡಿಮೆ ರೇಟ್ಗೆ ಇಲ್ಲಿಂದ ಬರೋದು, ಖಾಲಿ ಹೋಗುವಾಗ ಪ್ಯಾಸೆಂಜರ್ ನೇರಿಸ್ಕೊಂಡು ಹೋಗೋದು ಬಹಳ ದೊಡ್ಡ ತೊಂದರೆ ಆದ್ರೆ ಇದರಿಂದ ನಾವು ಬದುಕಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಇದರಿಂದ ಪ್ರೈವೇಟ್ ಟ್ಯಾಕ್ಸ್ ಪ್ರೈವೇಟ್ ಕಾರ್ ಕೂಡ ಆಪ್ ಯೂಸ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಆಗಿದೆ. ಇದು ಬಹಳ ದೊಡ್ಡ ಗಂಭೀರ ಆಗಿದೆ. ಸರ್ಕಾರ ಒಳ್ಳೆ ಎಚ್ಚರಿಕೆ ತಗೊಂಡು ಆಪ್ ಮಾಡ್ಲಿ ಬೇಡ ಅಂತ ಹೇಳಿಲ್ಲ. ಪರ್ಟಿಕ್ಯುಲರ್ಲಿ ನಮ್ಮ ಇಲ್ಲಿ ಬದುಕು ಜೀವನ ಆಧಾರ ಅದೇ ಇರೋ ಕಾರಣ ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಈ ಉಡುಪಿ ಮಂಗಳೂರು ಕಡೆ ಇರೋರಿಗೆ ಅದನ್ನ ಈ ಆಪ್ ನ ಇಲ್ಲಿ ಲೋಕಲ್ ಅಲ್ಲಿ ಬಳಕೆ ಮಾಡಬಾರ್ದು ಅಂತ ಒಂದು ಮುಂದೆ ಬೈಕ್ ಬಂತು, ಓಲಾ ಬೈಕ್ ಬಂತು, ಓಬರ್ ಬೈಕ್ ಬಂತು, ಎಲ್ಲ ಸ್ಪಾಯಿಲ್ ಮಾಡಿ ಜನರಿಗೆ ಅದಕ್ಕೆಟ್ಟು ಬಹಳ ದೊಡ್ಡ ತೊಂದರೆ ಆಯ್ತು. ಅದೇ ತರ ಇದನ್ನ ಕೂಡಲೇ ಸರ್ಕಾರ ಮಾಡಬೇಕು ಅಂತ ನಾವು ಕಳಕಳಿ ಮಾಡಿಕೊಂಡು ಪ್ಯಾನಿಕ್ ಬಟನ್ ಒಂದು ನಿರ್ಭಯಾ ಕೇಸಲ್ಲಿ ಆವಾಗ ಡೆಲ್ಲಿಯಲ್ಲಿ ಆಗಿರೋ ನಿರ್ಭಯಾ ಕೇಸಲ್ಲಿ ಆಯಿತು. ಪ್ಯಾನಿಕ್ ಬಟನ್ ಆಗ್ಬೇಕು ಅಂತ ಇದರಲ್ಲಿ ದುಡ್ಡು 4,000 ರೂಪಾಯಿ ಕರಪ್ಷನ್ ಇದೆ. ಇಂಪಾರ್ಟೆಂಟ್ ಆಗಿ 1,600 ಕೋಟಿ ತನಕ ಇದರಲ್ಲಿ ಕಾರಣ ಏನಂತ ಹೇಳಿದ್ರೆ ಚೆನ್ನಾಗಿ ದಯವಿಟ್ಟು ಅನ್ಕೊಂಡು ಸರ್. ಈಗ ಡೆಲ್ಲಿನಲ್ಲಿ 4,000 ರೂಪಾಯಿ ಪ್ಯಾನಿಕ್ ಬಟನ್, ಕರ್ನಾಟಕದಲ್ಲಿ 3,000 ರೂಪಾಯಿ ಪ್ಯಾನಿಕ್ ಬಟನ್, ಕರ್ನಾಟಕದಲ್ಲಿ 14,000 ರೂಪಾಯಿ 14,000 ರೂಪಾಯಿ ಕೊಟ್ಟು ಪ್ಯಾನಿಕ್ ಬಟನ್ ಹಾಕಿದ ತಕ್ಷಣ ಏನ ಒಂದನ್ನ ಯೂಸ್ ಆಗಿದೆಯಾ ಅದನ್ನ ಮಾನಿಟರ್ ಮಾಡೋರು ಯಾರು? ಗೌರ್ಮೆಂಟ್ ಅಲ್ಲಿ ಮಾನಿಟರ್ ಮಾಡ್ತಾರ? ಅದನ್ನ ಮಾನಿಟರ್ ಮಾಡಿ ಅಲ್ಲಿ ಏನ ಆಕ್ಸಿಡೆಂಟ್ ಆಗೋದೇನ ಇದ್ರ ತನಕ ಸರ್ಕಾರ ಗೊತ್ತಾಗಿದೆಯಾ? ಅಥವಾ ಆಕ್ಸಿಡೆಂಟ್ ಆಗೋ ಪ್ಲೇಸ್ ಲೊಕೇಶನ್ ಮಾಡಿದಾರ? ಏನಿಲ್ಲ. ಅದನ್ನ ಬಿಟ್ಟು ಇನ್ನೊಂದು ಬಹಳ ದೊಡ್ಡ ಹೊರೆ ನಮ್ಮ ಮೇಲೆ ತಂದಿರ್ತಾರೆ. ಒಂದು ವರ್ಷಕ್ಕೆ 4,000 ರೂಪಾಯಿ ಅದಕ್ಕೆ ರಿನ್ಯೂವಲ್ ಫೀಸ್ ಕೊಡ್ಬೇಕು. ಪ್ರಯೋಜನ ಏನಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ರಿನ್ಯೂವಲ್ ಮಾಡಬೇಕಾಗಿದ್ದು ಅವಶ್ಯಕತೆ ಎಂದು ಗೊತ್ತಿಲ್ಲ. ರಿನ್ಯೂವಲ್ ಮಾಡಿದ್ಮೇಲೆ 4,000 ರೂಪಾಯಿ ರಿನ್ಯೂವಲ್ ಫೀಸ್, ಇದೆಲ್ಲ ಪ್ರೈವೇಟ್ ಲೊಕೇಶನ್ ಹೋಗುತ್ತೆ. ಒಂದು ಗಾಡಿಗೆ ಸರ್ಕಾರದಲ್ಲಿ ನಾವು ರಿಜಿಸ್ಟರ್ ಮಾಡಿ ವರ್ಷಕ್ಕೊಂದ್ಸಲ FC ಮಾಡ್ಬೇಕಂದ್ರೆ ಫೀಸ್ ಇರೋದು 1,600 ರೂಪಾಯಿ. ಈಗ ಇವರು 4,000 ರೂಪಾಯಿ ಒಂದು ವರ್ಷಕ್ಕೆ ನಮ್ಮ ಮೇಲೆ ರೀಚಾರ್ಜ್ ಮಾಡ್ಲಿಕ್ಕೆ ಈ ಪ್ಯಾನಿಕ್ ಬಟನ್ಗೆ ಕೇಳ್ತಾರಂತೆ. ಬಹಳ ದೊಡ್ಡ ಆಶ್ಚರ್ಯ. ಇದು ಮೂರನೇದು ಏನಾಗಿದೆ ಅಂದ್ರೆ ಇಡೀ ವಾಹನ ಫೋನ್ ಒಳಗಡೆ ಟ್ಯಾಕ್ಸ್, ನಾವು ಕಟ್ಟೋ ಟ್ಯಾಕ್ಸ್, ನಾವು ಕಟ್ಟೋ ಇನ್ಶೂರೆನ್ಸ್, ನಾವು ತಗೊಳ್ಳೋ ಪರ್ಮಿಟ್, ಇಲ್ಲಿಂದ ಅದರ್ ಸ್ಟೇಟ್ ಹೋಗುವಾಗ ನಮಗೆ ಪರ್ಮಿಟ್ ತಗೊಳ್ಳೋದು ಎಲ್ಲ ಈ ವಾಹನ ಆಪ್ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆವಾಗಲೇ ಆ ಗಾಡಿ ಹೋಗುದು. ಒಂದೊಂದು ಸ್ಟೇಟ್ ಅಲ್ಲಿ ಬಾರಲ್ಲಿ ಗಾಡಿ ನಂಬರ್ 8484 ಬಂದ ತಕ್ಷಣ ಇದು ಟ್ಯಾಕ್ಸ್ ಇದೆಯಾ, ಪರ್ಮಿಟ್ ಇದೆಯಾ, ಟಿವಿ ಕಟ್ಟಿದಾರ, ಇದೆಲ್ಲ ಡೀಟೇಲ್ ಗೊತ್ತಾಗುತ್ತೆ. ಅದೇ ತರ ಎಮಿಷನ್ ಸರ್ಟಿಫಿಕೇಟ್ ಆಗಿದೆಯಾ ಹಾಗಂತ ಹೇಳ್ಬೋದು. ಅದನ್ನು ಕೂಡ ಲೋಡ್ ಮಾಡ್ತಾರೆ. ಸರ್ಕಾರ ಏನ್ ಮಾಡುತ್ತೆ, ನಾವು ಟ್ಯಾಕ್ಸ್ ಕಟ್ಟಿದ್ರೆ ವಾಹನ ಫೋರಲ್ಲಿ ಈ ಗಾಡಿ ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ಹೋಗುತ್ತೆ. ಇನ್ಶೂರೆನ್ಸ್ ಕಟ್ಟಿದ್ರೆ ಇನ್ಶೂರೆನ್ಸ್ ಕಂಪನಿ ಆಪ್ ಕಳಿಸ್ಕೊಡ್ತಾರೆ ವಾಹನ ಫೋರಲ್ಲಿ. ಅದೇ ತರ ಪರ್ಮಿಟ್ ಕಳಿಸ್ಕೊಡ್ತಾರೆ. ಎಲ್ಲ ಆಗಿದ ತಕ್ಷಣ ಈ ಎಮಿಷನ್ ಸರ್ಟಿಫಿಕೇಟ್ ಕೂಡಲೇ ವಾಹನ ಫೋರಲ್ಲಿ ಇದು ಹೋಗಿ ಆಪ್ ಅವರಲ್ಲಿ ಡೌನ್ಲೋಡ್ ಮಾಡಿ ಕಳಿಸ್ಬೇಕು ವಾಹನ ಫೋರ್ಗೆ. ಇಡೀ ಸ್ಟೇಟ್ ಅಲ್ಲಿ ಇಲ್ಲ, ಇಡೀ ಕಂಟ್ರಿಯಲ್ಲಿ ಎಲ್ಲ ಕಡೆ ಆಗಿದೆ, ಕರ್ನಾಟಕದಲ್ಲಿ ಮಾತ್ರ ಆಗಿದೆ. ಆದ್ರಿಂದ ಎಷ್ಟು ಗೊಂದಲ ಆಗಿದೆ ಅಂದ್ರೆ ಗೋವಾದಲ್ಲಿ ನಮ್ಮ ಇಲ್ಲಿಂದ ಉಡುಪಿಂದ ಹೋಗೋ ಗಾಡಿ, ಮುಂದಿನ ಹೋಗೋ ಗಾಡಿಗಳು ಎಲ್ಲ ಬಾಳಲು ಹೋಗೋ ಗಾಡಿಗಳು ನಮ್ಮ ಪ್ಯಾಸೆಂಜರ್ ನ ಬಾಳಲಿಂದ ಅವ್ರಿಗೆ ಬಿಟ್ಬಿಟ್ಟು ಹೊರಗೆ ಬರ್ಬೇಕಾಗುತ್ತೆ. ಕಾರಣ 10,500 ರೂಪಾಯಿ ಪೆನಾಲ್ಟಿ ಆಗ್ತಾ ಇದೆ. ವಾಹನ ಬೋರ್ಡ್ ರೂಲ್ ಇದೆ. ಈ ಅಪ್ಲೋಡ್ ಮಾಡ್ಲಿಕ್ಕೆ ಇವ್ರಿಗೆ ಪ್ರಾಬ್ಲಮ್ ಏನು ಗೊತ್ತಾಗ್ತಾ ಇಲ್ಲ. ಸರ್ಕಾರ ಕೂಡಲೇ ಈ ಯಾರ್ಯಾರೀಗ ಈ ತರ ಎಮಿಷನ್ ಸರ್ಟಿಫಿಕೇಟ್ ಕೊಡಿದಾರಲ್ಲ ಅವರೆಲ್ಲ ಕಳೆದು ಕೂಡಲೇ ಅಪ್ಲೋಡ್ ಮಾಡ್ಬೇಕು. ಅವ್ರ ತಮ್ಮ
ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಒಂದು ಆಫೀಸರ್ ಇಂದ ಕರ್ನಾಟಕದಲ್ಲಿ ಈ ಕೆಲಸ ಎಲ್ಲ ಆಗ್ತಾ ಇಲ್ಲ. ಮಂತ್ರಿಗಳು ಎಷ್ಟೋ ಸಪೋರ್ಟ್ ಮಾಡ್ತಾರೆ ಇಲ್ಲ ಅಂತಿಲ್ಲ, ಆದ್ರೆ ಆಫೀಸರ್ಸ್ ಯಾಕೆ ಈ ತರ ಮಿಸ್ಗೈಡ್ ಮಾಡಿ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ಡೈಲಿ ನಮ್ದು ಸಾಯುವ ಬಂದವರು ಪರಿಸ್ಥಿತಿ ಆಗಿದೆ ಭಾರತದಲ್ಲಿ. ಈಗ ಸುಮಾರು ಗಾಡಿಗಳು ನಿಂತಿದೆ ಗಾಡಿಗಳು. ಆ ಗಾಡಿ ಎಲ್ಲ ಇಲ್ಲಿಂದ ಗೋವಾ ಹೋಗೋರು, ಗೋವಾದಲ್ಲಿರೋ ಕಾರಣ ನಮ್ಗೆ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ವಾಪಸ್ ಹೋಗ್ಬೇಕಾಗಿದೆ. ಆ ತರ ಪರಿಸ್ಥಿತಿ ಆಗಿದೆ. ಅದು ಮಾತ್ರ ಅಲ್ಲ, ಯಾವುದೇ ಗಾಡಿ ಇಲ್ಲಿಂದ ಬೆಂಗಳೂರಿಂದ ಆಗಲಿ ಎಂಟೈರ್ ಕರ್ನಾಟಕದ ಎಲ್ಲ ಕಡೆಯಿಂದ ಈ ಗಾಡಿಗಳು ಆಚೆ ಹೋಗಕ್ ಆಗೋದಿಲ್ಲ. ಕಾರಣ ಈ ಎಮಿಷನ್ ಸರ್ಟಿಫಿಕೇಟ್ ಆ ವಾಗನ್ ಫೋನ್ ಅಲ್ಲಿ ಫೀಡ್ ಮಾಡ್ಬೇಕಾದ್ರೆ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಇವ್ರು ಅಪ್ಲೋಡ್ ಮಾಡಿಲ್ಲ. ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ಆಗಿದೆ. ಈ ತರ ಹಲವಾರು ಸಬ್ಜೆಕ್ಟ್. ಈಗ ಈ FC ಮಾಡೋದು ಸ್ಕ್ರಾಪ್ ಮಾಡ್ಬೇಕು ಅಂತಾರೆ 15 ವರ್ಷ ಗಾಡಿನ. 15 ವರ್ಷ ಗಾಡಿನ ಸ್ಕ್ರಾಪ್ ಮಾಡ್ಬೇಕು ಅಂತ ಕಾರಣ ಏನು? ಕೇಂದ್ರ ಸರ್ಕಾರ ಸ್ಕ್ರಾಪ್ ಮಾಡ್ಬೇಕು ಅಂತ ಮ್ಯಾನುಫ್ಯಾಕ್ಚರ್ ಜೊತೆ ಕೈ ಜೋಡಿಸ್ಕೊಂಡು ಮಾಡೋ ಕೆಲಸ ಇದೆ. ನಾವೇ ಹೇಳ್ತೀವಿ ಪೊಲ್ಯೂಷನ್ ಬರುತ್ತೆ, ಬೇಕಾದ್ರೆ ಎಂಜಿನ್ ಚೇಂಜ್ ಮಾಡಿ ಅಂತ ಹೇಳ್ತೀವಿ. ಎಂಟೈರ್ ಗಾಡಿನೇ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ತರ ನ್ಯಾಯ ಬರ್ತಾ ಇದೆ. ಅದರಿಂದ ಈ 4 ಬೇಡಿಕೆ ಸರ್ಕಾರ ಇಟ್ಟಿದ್ವಿ. ಇದು ಬಹಳ ಈ ಎಮಿಷನ್ ಸರ್ಟಿಫಿಕೇಟ್ ಸಾಯಂಕಾಲ ಆಗೋದ್ರೆ ನಾಳೆ ಎಲ್ಲ ಗಾಡಿ ನಿಲ್ಲಿಸಬೇಕಾಗುತ್ತೆ ಭಾರತದಲ್ಲಿ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವು ಮಾನ್ಯ ಮಂತ್ರಿಗಳು ಕೂಡಲೇ ಇದರಲ್ಲಿ ಚರ್ಚೆ ಮಾಡಿ ಒಂದು ಸರಿಯಾದ ನಿರ್ಧಾರ ತಗೋಬೇಕು ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಒಂದು ಕೆಲವು ಆಫೀಸರ್ ಮಾಡೋ ಕೆಲಸ ಇದರಲ್ಲಿ ಈ ತರ ಪರಿಸ್ಥಿತಿ ಆಗಿದೆ. ಗಾಡಿಗಳು ಹೋಗೋದು ಆಗ್ತಾನೆ ಇಲ್ಲ, ಅದರ್ ಸ್ಟೇಟ್ ಹೋಗ್ತಾ ಆಗ್ತಾನೆ ಇಲ್ಲ. ಈ ತರ ಏನ ಪ್ರಾಬ್ಲಮ್ ಅಂದ್ರೆ ಏನು ಅರ್ಥ ಆಗ್ತದೆ. ಪರ್ಮಿಟ್ ಕೊಡ್ತಾ ಇಲ್ಲ. ಅದು ನಿರ್ರಾಜನರು ಗಾಡಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿರೋ ಗಾಡಿಗಳು ಏನು ತೊಂದರೆ ಆಗ್ತದೆ. ನಾವು ಹೋದ್ರೆ ಒಂದ್ಸಲ 700 ಬತ್ತೆ ಡ್ರಾಪ್ ಮಾಡಿ ರಿಟರ್ನ್ ಬರ್ತಿಲ್ಲ. ಅಲ್ಲಿ ನಿಂತು ನಾವು ಬರ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ನಮ್ಮ ರೇಟ್ ಸರ್ಕಾರದ ರೇಟ್ ನಿಗದಿ ಮಾಡ್ಬೇಕಂದ್ರೆ ಮತ್ತೆ ಅದನ್ನ ಬಂದ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಆದ್ಮೇಲೆ ನಮ್ಮ ರೇಟ್ ಸಿಗ್ಲಿ, ಸರ್ಕಾರದ ರೇಟ್ ಸಿಗ್ಬೇಕಂತ ನಮ್ಮ ನಾವು ಒತ್ತಾಯ ಮಾಡ್ತಿದ್ದೇವೆ. ಆಗ ಅವರ ಬರ್ತಾರೆ, ನಾವು ಕೂಡ ಬರ್ತೀವಿ. ಇನ್ನೊಂದು ವಿಷಯ ಅಂದ್ರೆ ಆ ಆಪ್ ನಲ್ಲಿ ಬರುವಂತ ಡ್ರೈವರ್ಸ್ ಯಾರು, ಓನರ್ಸ್ ಯಾರು ನಮ್ಗೆ ಗೊತ್ತಾಗಲಿಲ್ಲ. ನಮ್ಮ ಊರಿನ ನಮ್ಮ ಹಳ್ಳಿ ಜನರಿಗೆ ಗೊತ್ತಾಗುತ್ತೆ, ನಮ್ಮ ಸಿಟಿ ಒಳಗೆ ಜನರಿಗೆ ಗೊತ್ತಾಗಿಲ್ಲ. ಆಪ್ ಬುಕ್ ಮಾಡ್ತಾರೆ, ಅವರಿಗೆ ಹೋಗ್ತಾರೆ ಡ್ರೈವರ್ ಯಾರು, ಯಾವ ಊರಿನ ಬಂದವನು ಯಾರಿಗೂ ಗೊತ್ತಾಗಲಿಲ್ಲ. ಮತ್ತೆ ಏನಾದ್ರೂ ಬೇಕಾದ್ರೆ ಮತ್ತೆ ಏನಾದ್ರೂ ಅತ್ಯಾಚಾರ ಆದ್ರೆ ಏನಾದ್ರೂ ಅದರಲ್ಲಿ ಬೇರೆ ಬೇರೆ ಇದಾದ್ರೆ ಉಡುಪಿ ಜಿಲ್ಲೆಗೆ ಒಂದು ಹೆಸರು ಕಲಂಕ ಬರ್ತದೆ ನಮ್ಮ ಅನಿಸಿಕೆ.